ಸ್ನೇಹಿತರೆ ನಮಸ್ಕಾರ. ಸೋಮೇಶ್ವರ ಸೋಮನಾಥೇಶ್ವರ ಒಂದು ದೇವಸ್ಥಾನ. ಇದು ಸೋಮೇಶ್ವರದ ಸಮುದ್ರದ ತಟದಲ್ಲಿರುವಂತ ದೇವಸ್ಥಾನಕ್ಕೆ ನಾ ಈಗ ಬಂದಿದ್ದೆ. ಈ ದೇವಸ್ಥಾನದ ಒಂದು ವಿಶೇಷ ಅಂದರೆ ಕೆಲವೊಂದು ಚರ್ಮ ರೋಗಕ್ಕೆ ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ಸಮುದ್ರದಲ್ಲಿ ಸ್ನಾನ ಮಾಡಿ ಒಳಗಡೆ ಬಂದ್ರೆ ಇಲ್ಲಿ ಒಂದು ನಾಗಬನ ಇದೆ. ಆ ದೇವರ ನಾಗಬನದ ನೀರನ್ನು ಯಾವ ವ್ಯಕ್ತಿಗೆ ಚರ್ಮ ರೋಗ ಇರುತ್ತದೋ ಅವನ ಮೇಲೆ ಸಿಂಪಡಿಸಿದರೆ ಕೆಲವೊಂದು ಚರ್ಮ ರೋಗ ಮತ್ತು ಸಣ್ಣ ಮಕ್ಕಳಿಗೆ ಕೆಲವೊಂದು ಕಾಯಿಲೆವು ಇಲ್ಲಿ ಗುಣವಾದ ಇತಿಹಾಸವೂ ಇದೆ. ಅದನ್ನೆಲ್ಲ ವಿಷಯವನ್ನು ಈಗ ನಿಮ್ಮ ಎದುರಿನ ಇಡ್ತಾ ಇದ್ದೇನೆ. ಸೋಮನಾಥ ಇದು ಸುಪ್ರೋತ್ಸವದಲ್ಲಿ ನೀವು ಸೋಮೇಶ್ವರದ ಕಥೆಯಷ್ಟೇ ಕೇಳಿದ್ರೆ ಅದನ್ನ ಇವತ್ತು ಸೋಮೇಶ್ವರದ ದೇವಸ್ಥಾನದ ಬಗ್ಗೆ ನಿಮಗೆ ಕೆಲವೊಂದು ವಿಶೇಷತೆಯನ್ನು ಹೇಳ್ತಾ ಇದ್ದೇನೆ. ಹಾಗೂ ಪ್ರಕೃತಿಯ ಮಡಿಲಲ್ಲಿ ರಮಣೀಯವಾದ ಒಂದು ಕ್ಷೇತ್ರ. ಯಾಕಂದ್ರೆ ಸಮುದ್ರದ ತಟದಲ್ಲಿ ಇರುವಂತ ಈ ಸ್ಥಳದಲ್ಲಿ ವಿಶೇಷವಾದ ದೇವಸ್ಥಾನನೇ ಇದು ಸೋಮೇಶ್ವರ. ಎಲ್ಲ ಬನ್ನಿ ಒಮ್ಮೆ ಈ ದೇವಸ್ಥಾನವನ್ನು ಭೇಟಿ ಕೊಟ್ಟು ತಮ್ಮಲ್ಲಿರುವ ಕೆಲವೊಂದು ಕಷ್ಟ ಕಾರ್ಪಣ್ಯಗಳನ್ನು ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕಾಗಿ ಒಂದು ಓಂ ಹರಶಂಭೋ ಮಹಾದೇವ ವಿಶ್ವೇಶಾಮರ ವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠಾಯ ಶಂಭವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ವಿಶೇಷವಾಗಿ ಈ ದಿನ ಸೋಮೇಶ್ವರನ ಸನ್ನಿಧಾನದಲ್ಲಿದ್ದಾರೆ. ಅದೇ ಪ್ರಕಾರ ಕುಂದಾಪುರ ತಾಲೂಕಿನ ಬೈಂದೂರಿನ ಶ್ರೀ ಸೋಮೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಯೂಟ್ಯೂಬ್ ಚಾನಲ್ನವರು ಬಂದು ವಿಡಿಯೋವನ್ನು ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ನಾಗದೇವರು, ಬ್ರಹ್ಮ, ನವಗ್ರಹ, ಆಂಜನೇಯ ಮತ್ತು ಮಹಾಗಣಪತಿ ಇದ್ದು ಪ್ರಧಾನ ದೇವರಾಗಿ ಸೋಮೇಶ್ವರನು ಈ ಸನ್ನಿಧಾನದಲ್ಲಿ ಈ ಸೋಮೇಶ್ವರ ದೇವಸ್ಥಾನವು ಶ್ರೀ ರಾಮಚಂದ್ರನಿಂದ ಪ್ರತಿಷ್ಠೆ ಆಗಿದೆ ಅಂತ ಹೇಳಿ ಪುರಾಣದಲ್ಲಿ ಉಲ್ಲೇಖ ಇದೆ. ಮತ್ತು ಈ ಕ್ಷೇತ್ರವು ಪಶ್ಚಿಮಾಭಿಮುಖವಾಗಿದ್ದು ಸಮುದ್ರ ತೀರದಲ್ಲಿ ಸಮುದ್ರಕ್ಕೆ ಅಭಿಮುಖವಾಗಿ ಇರುವಂತಹ ಕ್ಷೇತ್ರದಲ್ಲಿ ಸೋಮೇಶ್ವರ ಬಿಟ್ಟರೆ ಮಹಾಬಲೇಶ್ವರ, ಗೋಕರ್ಣ ಬಿಟ್ಟರೆ ಸೋಮೇಶ್ವರ, ಎರಡೇ ಕ್ಷೇತ್ರಗಳು ಪಶ್ಚಿಮಾಭಿಮುಖವಾಗಿರ್ತಕ್ಕಂಥ ಸೋಮೇಶ್ವರನ ಸನ್ನಿಧಾನ. ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯವೂ ಬೆಳಿಗ್ಗೆ ಮತ್ತೆ ಸಂಜೆ ದೇವರಿಗೆ ವಿಶೇಷ ಪೂಜೆಗಳು ಸನ್ನಿಧಾನಕ್ಕೆ ಅರ್ಪಣೆ ಆಗ್ತದೆ. ಮತ್ತು ಪ್ರತಿ ತಿಂಗಳ ಅಮಾವಾಸ್ಯೆ ದಿನದಂದು ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಪಿತೃ ಕಾರ್ಯಗಳು ಮತ್ತು ಧಾರ್ಮಿಕವಾಗಿರ್ತಕ್ಕಂಥ ಎಲ್ಲ ಕಾರ್ಯಗಳು ಈ ಸನ್ನಿಧಾನದಲ್ಲಿ ಆಗ್ತಾ ಇದೆ. ಮತ್ತು ಪ್ರತಿ ಸೋಮವಾರವೂ ವಿಶೇಷ ಪೂಜೆ, ಸಂಕಷ್ಟಿಯಲ್ಲಿ ಗಣಹೋಮ ಮತ್ತು ವಿಶೇಷವಾಗಿರತಕ್ಕಂತಹ ಎಲ್ಲ ಕಾರ್ಯಕ್ರಮಗಳನ್ನು ನಡೆಯುತ್ತಿದ್ದು ಭಕ್ತಾದಿಗಳು ಪ್ರತಿನಿತ್ಯವೂ ಸಮುದ್ರ ತೀರಕ್ಕೆ ಬಂದು ವಿಶೇಷವಾಗಿ ವಿಶ್ರಾಂತಿಯನ್ನು ಪಡೆದು ದೇವರ ದರ್ಶನವನ್ನು ಮಾಡಿ ಆ ಸೋಮೇಶ್ವರನ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಅದೇ ಪ್ರಕಾರ ಈ ಸೋಮೇಶ್ವರ ದೇವಸ್ಥಾನದಲ್ಲಿ ವರ್ಷಕ್ಕೆ ಒಮ್ಮೆ ಆಗಸ್ಟ್ ತಿಂಗಳಿನ ಅಥವಾ ಜುಲೈ ತಿಂಗಳಿನಲ್ಲಿ ಬರುವಂತಹ ಆಟಿ ಅಮಾವಾಸ್ಯೆಯಂದು ವಿಶೇಷವಾಗಿ ಬೆಳಿಗ್ಗೆ 3 ಗಂಟೆಯಿಂದ ಸಮುದ್ರ ಸ್ನಾನವನ್ನು ಮಾಡಿ ದೇವರ ದರ್ಶನವನ್ನು ಮಾಡಿ ಸೋಮೇಶ್ವರನಿಗೆ ಸೇವೆಯನ್ನು ಮಾಡುವಂಥದ್ದು ಪ್ರತೀತಿ ಇದೆ. ಬೆಳಿಗ್ಗೆ 3 ಗಂಟೆಗೆ ಪ್ರಾರಂಭವಾಗಿ ಸಂಜೆ 4 ಗಂಟೆವರೆಗೂ ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿ ಜಾತ್ರೆ ಆಗ್ತದೆ. ಮತ್ತು ಪ್ರತಿ ವರ್ಷವೂ ಶಿವರಾತ್ರಿಯಂದು ವಿಶೇಷವಾಗಿ ರುದ್ರಹೋಮಗಳು ಎಲ್ಲಾ ಧಾರ್ಮಿಕ ವಿಧಿಗಳು ಆಗುತ್ತಿದ್ದು ಈ ಕ್ಷೇತ್ರದ ಒಂದು ವಿಶೇಷವಾಗಿರತಕ್ಕಂತಹ ಸಾನ್ನಿಧ್ಯ ಸೋಮೇಶ್ವರನ ಸನ್ನಿಧಿ ಸಮುದ್ರ ತೀರದಲ್ಲಿರ್ತಕ್ಕಂಥದ್ದು. ಒಮ್ಮೆ ನೀವೆಲ್ಲರೂ ಬಂದು ಆ ದೇವರ ದರ್ಶನವನ್ನು ಮಾಡಿ ಸಮುದ್ರ ತೀರದಲ್ಲಿ ಬಂದು ಮನಸ್ಸಿಗೆ ಹಿತವನ್ನು ಪಡೆದುಕೊಳ್ಳಬೇಕು, ಆ ಸೋಮೇಶ್ವರ ಅನುಗ್ರಹವನ್ನು ಪಾತ್ರರಾಗಬೇಕಂತ ಹೇಳಿ ಈ
ಈ ಕ್ಷೇತ್ರದಲ್ಲಿ ಅತಿ ಪುರಾತನವಾಗಿರತಕ್ಕಂಥ ಒಂದು ನಾಗರ ಬನ ಇದೆ. ಈ ನಾಗರ ಬನದ ಹತ್ತಿರದಲ್ಲೇ ನಾಗತೀರ್ಥ ಅಂತ ಹೇಳಿ ಬರ್ತದೆ. ಇದು ಆಚೆಗೆ ಸಮುದ್ರದಲ್ಲಿ ಇರ್ತಕ್ಕಂಥ ಉಪ್ಪು ನೀರು, ಈ ನಾಗತೀರ್ಥದಲ್ಲಿ ಬರುವಂತದ್ದು ಸಿಹಿ ನೀರು. ವರ್ಷದ 365 ಆ ತೀರ್ಥ ಬರ್ತದೆ. ಆ ತೀರ್ಥವನ್ನೇ ಆ ದೇವರಿಗೆ ಅಭಿಷೇಕ ಮಾಡುವುದರ ಮುಖೇನವಾಗಿ ಆ ದೇವರ ಸಾನ್ನಿಧ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಲಾ ಚೈತನ್ಯ ವೃದ್ಧಿಗೊಂಡಿದ್ದು, ಆ ಸಾನ್ನಿಧ್ಯದಲ್ಲಿ ಮತ್ತು ಈ ಚರ್ಮ ವ್ಯಾಧಿಗಳು ಮತ್ತು ಆರೋಗ್ಯ ಸಮಸ್ಯೆಗಳು ಬಂದವರೆಲ್ಲ ಸಮುದ್ರ ಸ್ನಾನ ಮಾಡಿ ಬರ್ತಾ ಇದ್ರೆ ಅರ್ಚಕರೇ ಆ ತೀರ್ಥವನ್ನು ಅವರಿಗೆ ಹಾಕ್ತಾರೆ. ಆ ತೀರ್ಥ ಸ್ನಾನ ಮಾಡುವುದರಿಂದ ತುಂಬಾ ಆರೋಗ್ಯ ಸಮಸ್ಯೆಗಳು, ಚರ್ಮ ವ್ಯಾಧಿಗಳು, ಮತ್ತೆ ಈ ಸಣ್ಣ ಸಣ್ಣ ಮಕ್ಕಳು ಹಠವನ್ನು ಮಾಡುವಂತ ಮಕ್ಕಳಿಗೆ, ಮತ್ತೆ ಏನೇ ಸಮಸ್ಯೆಗಳಿದ್ರು, ಭೂತ ಪ್ರೇತ ಪಿಶಾಚಿ ಏನೇ ದೋಷಗಳಿದ್ರು, ಆ ತೀರ್ಥ ಸ್ನಾನ ಮಾಡುವುದರಿಂದ ಬಂದಿರತಕ್ಕಂಥ ಕಷ್ಟಗಳೆಲ್ಲ ಪರಿಹಾರ ಆಗಿದೆ. ಒಂದು ವಿಶೇಷ ಕ್ಷೇತ್ರ ಈ ದೇವಸ್ಥಾನದಂದ್ರೆ, ನೀವು ಏಪ್ರಿಲ್ ಮೇಗೆ ಈ ದೇವಸ್ಥಾನಕ್ಕೆ ಬಂದ್ರೆ ಈ ಸಮಯದಲ್ಲಿ ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯನ ಬೆಳಕು ನೇರವಾಗಿ ಈಶ್ವರಲಿಂಗದ ಮೇಲೆ ಬೀಳ್ತದೆ. ಎಲ್ಲ ನೋಡ್ಲಿಕ್ಕೆ ಕಣ್ತುಂಬಿಸ್ಕೊಳ್ಳಿಕ್ಕೂ ಒಂಥರ ವಿಶೇಷವಾಗಿ ಇರ್ತದೆ. ನೀವು ಏಪ್ರಿಲ್ ಮೇದಲ್ಲಿ ಈ ದೇವಸ್ಥಾನವನ್ನು ಒಂದು ಸಲ ಭೇಟಿ ಕೊಡಿ. ಯಾಕಂದ್ರೆ ಸಾಯಂಕಾಲದ ಸೂರ್ಯಾಸ್ತದ ಸಮಯದ ಆ ಒಂದು ಅದ್ಭುತವಾದ ಕ್ಷಣವನ್ನು ನೀವು 2 ತಿಂಗಳ ಕಣ್ತುಂಬಿಸ್ಕೊಳ್ಬಹುದು. ಇದು ಒಂದು ಈ ದೇವಸ್ಥಾನದ ಒಂದು ವಿಶೇಷಣೀಯ.